ಹೀಗೆ ಒಂದು 102 ವರ್ಷ ಆಗಿದೆ ಈ ಕಾರ್ಮಿಕರ ದಿನಾಚರಣೆಯನ್ನು ಆರಂಭ ಮಾಡಿ. ಇದಕ್ಕೆ ಸರ್ಕಾರಿ ಎಲ್ಲ ರೀತಿಯ ನಮ್ಮ ಎಲ್ಲರಿಗೂ ಒಂದೊಂದು ರಜಾ ಕೊಡ್ತೀವಿ, ನಮ್ಮ ಕಾರ್ಮಿಕರಿಗೊಂದು ರಜಾ ಕೊಡಬೇಕು ಅಂತೇಳಿ ನಮ್ಮ ಕಾರ್ಮಿಕರು, ಯಾಕೆ ಅಂದರೆ ಅವರು ದುಡಿದಂಥ ಫಲದಲ್ಲಿ ನಾವೆಲ್ಲರೂ ಇವಾಗ ಬದುಕ್ತಾ ಇರೋದು. ಯಾಕೆಂದ್ರೆ ಯಾರನ್ನೇ ಒಬ್ಬರು ಕೆಲಸ ಮಾಡೋ ಕಾರ್ಮಿಕರನ್ನು ಕೇಳಿದ್ರೆ ಅವ್ರು ಹೇಳೋದು ಒಂದೇ ಮಾತು, ಏನ್ ಹೇಳ್ತಾರೆ, ನಮ್ಮ ಯಜಮಾನರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ತೀವಿ, ನಮ್ಮ ಯಜಮಾನರು ಚೆನ್ನಾಗಿರ್ಲಿ, ಎಲ್ಲ ನಾವು ಮಾತನಾಡ್ತಾ ಇದ್ವಿ, ಏನೇ ಮಾತನಾಡೋದು ನಮ್ಮ ಯಜಮಾನರಪ್ಪ. ಕಾರಣ ನೀವು ದುಡಿದು ನಿಮ್ಮ ಶ್ರಮೆಯಿಂದ ನಾವು ಚೆನ್ನಾಗಿದ್ದೀವಿ ಹೊರತು ನಮ್ಮ ಶ್ರಮೆ ಏನೂ ಇಲ್ಲ. ಅದನ್ನ ಇಲ್ಲಿ ದಂಡಘೋಷವಾಗಿ ಹೇಳ್ತೀವಿ. ಈ ಕಾರ್ಮಿಕರೇ ಎಲ್ಲ ವರ್ಗದವರು ಬಿರುಸಿಸಿ ನೀವು ದುಡ್ಡಿದ್ದೀರಿ. ಈ ದುಡ್ಡಿರೋದಕ್ಕೆ ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಯಾವುದೇ ಒಂದು ನೀವು ಕಾರ್ಮಿಕರವರು ಯಾರೇ ಆಗಲಿ ಬೆಳಗ್ಗೆಯಿಂದ ಬಂದು ಸಾಯಂಕಾಲದವರೆಗೂ ನೀವು ಎಲ್ಲ ದುಡಿದು ನೀವು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರ್ತೀನಿ, ಎಲ್ಲರೂ ಸಂತೋಷವಾಗಿರ್ತಾರೆ. ನೀವು ಯಾವುದೇ ಒಂದು ಕಾರ್ಮಿಕರು ನೀವು ದುಡಿತಾ ಇರಬೇಕಾದ್ರೆ ನೀವು ಏನೇ ಸಂಪಾದನೆ ಮಾಡಿ ದುಶ್ಚಟಕ್ಕೆ ಕೊಲೆ ಆಗಬೇಡ್ರಿ. ಯಾಕೆ ಅಂತ ಹೇಳಿದ್ರೆ ದುಶ್ಚಟಕ್ಕೆ ಕೊಲೆ ಆದರೆ ಆರೋಗ್ಯ ಕೆಡ್ತೈತೆ, ನಿಮಗೆ ಯಾರೂ ಆಗಲ್ಲ. ನೀವು ಯಾಕೆ ನೀವು ಚೆನ್ನಾಗಿದ್ರೆ ನೀವು ದುಡ್ಡಷ್ಟಿನ ಯಜಮಾನರು ದುಡ್ಸ್ಕೊಳ್ತಾರೆ, ನಾನು ದುಡ್ಸ್ಕೊಳ್ತೀನಿ, ಎಲ್ಲರೂ ದುಡ್ಸ್ಕೊಳ್ತಾರೆ. ಆಮೇಲೆ ಯಾರು ನಿಮ್ಮನ್ನು ಕೇರ್ ಮಾಡಲ್ಲ. ನೀವು ದುಡ್ಡಂತ ದುಡಿಮೆನಲ್ಲಿ ನೀವು ಏನು ಸೇವ್ ಮಾಡಿ ಇಟ್ಕೊಂತೀರೋ ಅದನ್ನ ನೀವು ಇಟ್ಕೊಂಡ್ರೆ ಮಾತ್ರ ನೀವು ಸಾಧ್ಯ. ಈ ಕಾರ್ಮಿಕರ ದಿನಾಚರಣೆಗೆ ಸುಮಾರು ಒಂದು 15-20 ದಿನದಿಂದ ಈ ಕಾರ್ಮಿಕರು ನಾವು ಕಾರ್ಮಿಕ ದಿನಾಚರಣೆ ಬಂದು ನಾವು ಒಂದು ಹಬ್ಬದ ರೀತಿ ಮಾಡಬೇಕು, ನಾವು ಹಬ್ಬದ ರೀತಿ ಆಚರಣೆ ಮಾಡಬೇಕು, ಎಲ್ಲ ಒಗ್ಗಟ್ಟಾಗಿ ನಾವು ಕಾರ್ಯನಿರ್ವಹಿಸಬೇಕು ಅಂತೇಳಿ ಹೇಳ್ತಾನೆ ಬರ್ತಾ ಇದ್ರು ನಮ್ಮ ಕೃಷ್ಣಪ್ಪನವರು. ಆಮೇಲೆ ಮತ್ತೊಂದು ಸಾರಿ ಹೇಳ್ತೀನಿ, ಈ ಒಂದು ಕೆಲಸ ನೀವು ಮಾಡ್ಕೊಳ್ಳಿ, ನಿಮ್ಮ ಜೊತೆ ನಾವಿದ್ದೀವಿ, ಕೈ ಜೋಡಿಸೋಣ, ಪ್ರದೀಪ್ ಈಶ್ವರ್ ಮಾತನಾಡೋಣ, ಸರ್ಕಾರಕ್ಕೆ ಒತ್ತಾಯ ಎಲ್ಲ